ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸುಸ್ವಾಗತ ನಿಮ್ಮ ಚಾನಲ್ಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ. ನಾನು ಹಾಕಿದಂಥ ವಿಡಿಯೋನಲ್ಲಿ ನೀವು ಸಮಯನ ತಗೊಂಡು ಆ ವಿಡಿಯೋಗಳನ್ನ ನೋಡಿ, ಅದಕ್ಕೆ ಇನ್ನೂ ಸಮಯ ತಗೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿದ್ದು, ಹಾಗೆಯೇ ನಿಮ್ಮೆಲ್ಲರಿಗೂ ಕಂದಮ್ಮನ ಹೆಸರು ಸಿತಾರ ಇಷ್ಟ ಆಗಿದೆ ಅಂತ ನಾನು ಕಮೆಂಟ್ಸಲ್ಲಿ ಓದಿದಾಗ ನಾನು ವಿಡಿಯೋ ಹಾಕಿದ್ದ ದಿನದಿಂದ ಹಿಡಿದು ಇವತ್ತು ಬುಧವಾರವರೆಗೂ ನಾನು ಕಮೆಂಟ್ಸ್ನ ಓದಿದ್ದೀನಿ ಸ್ನೇಹಿತರೆ. ತುಂಬ ಖುಷಿಯಾಯಿತು. ಹಾಗೆ ಕಂದಮ್ಮನಿಗೂ ಹೇಳ್ತಾ ಇದೆ, ನಿಮಗೆ ದೊಡ್ಡಮ್ಮ ಚಿಕ್ಕಮ್ಮಗಳು ತುಂಬ ಜನ ಇದ್ದಾರೆ, ಅತ್ತೆ ಇದ್ದೀರ ಅಂದರೆ ಅರ್ಥ ಆಗ್ತಾ ಇರಲಿಲ್ಲ ಕಂದಮ್ಮನಿಗೆ. ಅರೆ ನಿನ್ನ ಬಗ್ಗೆ ಈ ಥರ ಎಲ್ಲ ಕೇಳ್ತಾ ಇದ್ದಾರೆ ಅಂದರೆ ಖುಷಿ ಪಡ್ತಾ ಇದ್ಲು ಸಿತಾರ. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಖಂಡಿತವಾಗ್ಲೂ ಸಮಯನ ತೊಗೊಂಡು ನಿಮ್ಮೆಲ್ಲರ ಕಮೆಂಟ್ಸ್ಗಳಿಗೂ ಉತ್ತರನ ಕೊಡ್ತೀನಿ. ಸ್ವಲ್ಪ ಸಮಯ ಬೇಕಾಗಿದೆ ಅಷ್ಟೇ, ಆದರೆ ನಿಮ್ಮ ಪ್ರತಿಯೊಬ್ಬರು ಕಮೆಂಟ್ಸು ಓದ್ತಾ ಇರೋದಂತೂ ಖಂಡಿತವಾಗ್ಲೂ ನಿಜ. ಹಾಗೆಯೇ ನಿಮ್ಮೆಲ್ಲರಿಗೂ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ನನ್ನ ಬಾಣಂತನ ಆರಂಭವೇ ಸ್ನೋಫಾಲ್, ಹಾಗೆ ತುಂಬ ಕೋಲ್ಡ್ ಅಂತ ಹೇಳಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಭಾರತ ದೇಶದಿಂದ ಪಾರ್ಸೆಲ್ ಬಂದಿದೆ. ಭಾರತ ದೇಶದಿಂದ ಏನಾದರೂ ತವ್ರ ಮನೆಯಿಂದ ಪಾರ್ಸೆಲ್ ಬರುತ್ತೆ ಅಂದ್ರೇ ಸಾಕು, ಈ ಚಿನ್ನದ ಅಂಗಡಿಗೆ ಹೋಗಿ ಚಿನ್ನ ಖರೀದಿ ಮಾಡಿದ್ರೂ ಅಷ್ಟು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಅಷ್ಟು ಖುಷಿ ಆಗುತ್ತೆ. ಹಾಗೆಯೇ ಕಂದಮ್ಮ ಹುಟ್ಟಿರೋವರೆಗೂ ಯಾವುದೇ ಕಾರಣಕ್ಕೂ ಬಟ್ಟೆ ತೊಗೊಬಾರ್ದು ಉಡೋವರೆಗೂ ಅಂತೇಳಿ ನಾನು ನಿರ್ಧಾರ ಮಾಡಿದ್ದೆ. ಯಾಕಂದರೆ ಹಿರಿಯರು ಅವಾಗ ಹೇಳ್ತಾ ಇರ್ತಾರಲ್ಲ, ಮಕ್ಕಳು ಉಡೋ ಮುಂಚೆನೇ ಬಟ್ಟೆ ತೊಗೊಬಾರ್ದು ಅಂತ ಹೇಳ್ತಾರೆ. ಆದರೆ ನನ್ನ ತವ್ರ ಮನೇಲಿ ಹೇಳಿದರು, ನಿನ್ನ ಸಮಯ ಸಂದರ್ಭ ಹೇಗಿರುತ್ತೋ ಅಂತ ಗೊತ್ತಿಲ್ಲ, ನೀನು ಹೊರದೇಶದಲ್ಲಿ ಇರ್ತೀಯ, ನಿನ್ಗೆ ಹೇಗಾಗುತ್ತೋ ಹಾಗೆ ಮಾಡು ಅಂತ ಅಮ್ಮ ಅಕ್ಕ ಇಬ್ಬರು ಹೇಳಿದರು. ಆದ್ರೂ ನಾನು ಮಾತು ಕೇಳಿಲ್ಲ, ಮಗು ಉಡೋವರೆಗೂ ನಾನು ಬಟ್ಟೆ ತೊಗೊಂಡಿರಲಿಲ್ಲ. ಆದರೆ ಇನ್ನೊಂದು, ನನಗೆ ಆಸ್ಪತ್ರೆಯಲ್ಲಿ ಬಟ್ಟೆ ಕೊಡ್ತಾರಂತನೂ ಗೊತ್ತಿರಲಿಲ್ಲ. ಆದರೆ ನಾನು ಡೆಲಿವರಿಗಂತ ಹೋದಾಗ ಆವಾಗ ಮಗುಗೆ ಅವರೇ ಬಟ್ಟೆ ಕೊಟ್ಟಿದ್ದರು. ಅದಾದ ನಂತರ ಮುಂಚೆನೇ ಕರ್ಕೊಂಡೋಗಿ ನಮ್ಮ ಯಜಮಾನ್ರಿಗೆಲ್ಲ ತೋರಿಸಿದೆ ಯಾವುದೆಲ್ಲ ನನಗೆ ಬೇಕು ಬಟ್ಟೆಗಳನ್ನ ಅಂತೇಳಿ. ಮಗು ಹುಟ್ಟಿದ ನಂತರನೇ ಅವರು ಹುಟ್ಟಿದ ದಿವಸನೇ ಅವ್ರಿಗೆ ಗೊತ್ತಾಯ್ತಲ್ವ, ಅವಾಗ ಹೋಗಿ ಎಲ್ಲನೂ ಸ್ವಲ್ಪ ಕೆಲವೊಂದೆಲ್ಲ ಪರ್ಚೇಸ್ ಮಾಡಿದ್ರು. ಹಾಗೆ ಕೆಲವೊಂದೆಲ್ಲ ಆನ್ಲೈನೆಲ್ಲ ಆರ್ಡ್ರ್ ಮಾಡಿದ್ವಿ. ಎಲ್ಲನೂ ಒಂದೇ ಸಲ ಬಂತು, ಬಟ್ಟೆಗಳೇ ಆಗಲಿ ಹಾಗೆಯೇ ಪಾರ್ಸಲ್ ಆಗಲಿ ಎಲ್ಲನೂ ಬರ್ತು. ತುಂಬ ಖುಷಿಯಾಯಿತು ಆರಂಭ ದಿನವೇ. ಹಾಗೆಯೇ ನೀವೇನು ನೋಡ್ತಾ ಇದ್ದೀರಾ, ಆಚೆ ಮಂಜು ಇರೋದ್ರಿಂದ, ಸ್ನೋಫಾಲ್ ಇರೋದ್ರಿಂದ ಮನೆ ಒಳಗಡೆ ಬಟ್ಟೆಗಳನ್ನ ಹಾಕಿದ್ದೀನಿ. ಈ ಹ್ಯಾಂಡ್ ಸಾಕ್ಸು ಮತ್ತು ಟೋಪಿ ಇದೆಲ್ಲ ನನ್ನ ಕಂದಮ್ಮನಿಗೆ ಯೂಸ್ಲೆಸ್ಸು, ಯಾಕಂದರೆ ಯಾವುದೂ ಹಾಕ್ಕೊಳೋದಿಲ್ಲ. ಅದೆಲ್ಲ ಚಳಿ ಎಷ್ಟಾದ್ರೂ ಆಗಲಿ ಅಷ್ಟು ಚಳಿ ಕಂದಮ್ಮ ತಡೀತಾಳೆ. ಹಾಗೆಯೇ ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಇದು ನನ್ನ ಅನುಭವ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಪರಿಸ್ಥಿತಿ ಹೇಗಿರುತ್ತಂತ ನನಗೆ ಗೊತ್ತಿಲ್ಲ. ನೀವು ಬಟ್ಟೆಗಳನ್ನ ಹೇಗೆ ಬೇಕಾದ್ರೂ ತಗೊಳ್ಳಿ. ಇದು ನನ್ನ ಅನಿಸಿಕೆ ಅಷ್ಟೇ. ನಾನು ಹೇಗೆ ಮಾಡಿದ್ದೀನಿ ಅನ್ನೋದು ಮಾತ್ರ ನಾನು ವಿಡಿಯೋದಲ್ಲಿ ಹೇಳ್ತಾ ಇರೋದು. ಇದು ನಾನು ಮಾತ್ರ ಮಗು ಹುಟ್ಟಿದ ನಂತರನೇ ಬಟ್ಟೆಗಳೆಲ್ಲ ತೊಗೊಂಡಿದ್ದು. ನಮ್ಮ ಮನೆಯಲ್ಲಿ ಯಾವಾಗಲೂ ಗಂಡ ಹೆಂಡ್ತಿರ್ದು ಬಟ್ಟೆಗಳನ್ನ ಮಾತ್ರ ತೊಳೆದು ಒಣಗಾಕೋದನ್ನ ನಾನು ನೋಡ್ತಾ ಇದ್ದಿದ್ದು. ಇವಾಗ ನಿಜವಾಗ್ಲೂ ಸಿತಾರ ಬಟ್ಟೆಗಳನ್ನೆಲ್ಲ ಬಂದಿದ್ದ ನಂತರ ಇಷ್ಟಿಷ್ಟೇ ಇದೆ ಪುಟಾಣಿ ಬಟ್ಟೆಗಳು ಎಲ್ಲ ಒಗ್ದು ಹಾಕಿದಾಗ 10 ನಿಮಿಷವರೆಗೂ ನಿಂತ್ಕೊಂಡು ನೋಡಿದ್ದೀನಿ. ಏನೋ ಕಣ್ಣು ತುಂಬ ಒಂಥರ ಏನನ್ನೋದು ಖುಷಿ ಕಣ್ಣೀರು ಏನಂತ ಗೊತ್ತಿಲ್ಲ. ಮಗು ಬಟ್ಟೆಗಳನ್ನ ನೋಡಿದ ತಕ್ಷಣ ಖುಷಿ ಆಯಿತು. ಮನೆಯಲ್ಲಿ ಇನ್ನೊಂದು ಬಟ್ಟೆ ಬಂದಿದೆ, ಇವಾಗ 3 ಜನದ ಬಟ್ಟೆ ಅಂತೇಳಿ. ಪ್ರತಿನಿತ್ಯ ಕಂದಮ್ಮನಿಗೆ ಇದೇ ರೀತಿಯಲ್ಲಿ ಪ್ರತಿನಿತ್ಯನೂ ಡೈಲಿ ಮಸಾಜ್ ಮಾಡ್ತೀನಿ. ಬಾಡಿಗೆ ಮಾತ್ರ ಮಸಾಜ್ ಮಾಡ್ತೀನಿ. ಎಣ್ಣೆ ಮಾತ್ರ 2 ದಿವಸಕ್ಕೆ ಒಂದು ಸಲ ತಲೆಗೆ ಎಣ್ಣೆ ಹಾಕ್ತೀನಿ. ಸ್ನಾನ ವಾರದಲ್ಲಿ 2 ಸಲ ಮಾಡ್ತೀನಿ. ಎಣ್ಣೆ ಮಸಾಜ್ ಮಾಡಿ, ನಮಗೆ ಅಷ್ಟೊಂದು ಬಿಸಿಲು ಬರಲ್ಲ ಇವಾಗ, ನಿಮಗೆ ಗೊತ್ತಿದೆ ಸ್ನೋಫಾಲ್ ಇರೋ ಕಾರಣದಿಂದ ಸ್ವಲ್ಪ ಸೂರ್ಯನ ತಾಕ ಬೀಳುತ್ತಲ್ಲ, ಅದರಲ್ಲೇ ಒಂದು ಸ್ವಲ್ಪ ಈ ಕಡೆ ಚಾಪಿ ಹಾಕಿ ಮಗುನ ಮನಗಿಸಿರ್ತೀನಿ. ಈ ಥರ ಮಸಾಜ್ ಎಲ್ಲ ಆದ ನಂತರ ಸ್ನಾನನೂ ಮಾಡಿಸಿದಾಯಿತು. ನೀವು ನೋಡ್ಬೋದು ಇವಾಗ ಕಂದಮ್ಮನ ಆಟ ಆಡುವ ಸಮಯ. ನೀವು ನೋಡ್ಕೊಳ್ಳಿ ಹೇಗೆ ಆಟ ಆಡ್ತಾಳೆ ಕಂದಮ್ಮ ಅಂತೇಳಿ. ಹೀಗೆ ನನ್ನ ಸಮಯನ ಕಳೀತಾ ಇರೋದು ನಾನು. ನನಗೆ ಒಂದು 20 ವರ್ಷ ಆಗಿದ ನಂತರ ಅಥವಾ 30 ವರ್ಷ ಆಗಿದ ನಂತರನೂ ಯಾರಾದರೂ ನನ್ನ ಬಂದು ಕೇಳಿ ಹೇಗೆ ನಿಮ್ಮ ಬಾಣಂತನ ಅನುಭವ ಇತ್ತು ಅಂದರೆ, ನಾನು ಖಂಡಿತವಾಗ್ಲೂ 50 ವರ್ಷ ಆದ್ರೂ ಸಿತಾರ ಹುಟ್ಟಿದ ದಿನದಿಂದ ಹಿಡಿದು ಇವತ್ತರವರೆಗೂ ಬಾಣಂತನ ಹೇಗೆ ಕಳೆದಿದೆ ಅಂತ ಹೇಳ್ಬೋದು. ಅಷ್ಟು ಕ್ಷಣನೂ ಮತ್ತು ದಿನನೂ ನಾನು ಕಳೀತಾ ಇದ್ದೀನಿ. ಅಷ್ಟು ಸುಖವಾಗಿ, ಇಷ್ಟು ಚೆನ್ನಾಗಿರುತ್ತಾ ಈ ತಾಯಿತನ ಅನ್ನೋದು ನಿಜವಾಗ್ಲೂ ತಾಯಿ ಆದ ನಂತರನೇ ಅನುಭವ ಆಗೋದು. ತುಂಬ ಖುಷಿಯಾಗುತ್ತೆ, ಪ್ರತಿಯೊಂದು ಬದಲಾವಣೆಗೆ ಆಗುತ್ತೆ.
ಈ ಥರ ನಾನು ಸಮಯನ ಕಂದಮ್ಮ ಜೊತೆಲಿ ಕಳೀತೀನಿ. ಪ್ರತಿನಿತ್ಯನೂ ಕಂದಮ್ಮನಿಗೆ ಬಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ. ಹಾಗೆಯೇ ಸ್ವಲ್ಪ ಇವತ್ತು ಬಿಸಿಲು ಬಂತು ಹೊರಗಡೆ, ಹಾಗೆಯೇ ಕಂದಮ್ಮನಿಗೆ ಸ್ವಲ್ಪ ಬಟ್ಟೆಗಳು ಖರೀದಿ ಮಾಡಬೇಕಾಗಿತ್ತು, ಹಾಗೆ ಮನೆಗೆ ಸ್ವಲ್ಪ ಸಾಮಾನುಗಳು ತೊಗೊಬೇಕಾಗಿತ್ತು. ಹಾಗೆಯೇ ಕಂದಮ್ಮನ ಆಚೆ ಕರ್ಕೊಂಡು ಹೋಗೋದು ಅನ್ನೋದು ನನಗೆ ಖುಷಿ. ಅದರಲ್ಲೂ ಕಂದಮ್ಮನಿಗಂತೂ ತುಂಬಾ ಖುಷಿ ಆಚೆ ನೋಡೋದಕ್ಕೆ. ಏನು ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ತುಂಬ ಎಂಜಾಯ್ ಮಾಡ್ತಾರೆ ಸಿತಾರಾ ಅವರಂತೂ. ಹಾಗೆಯೇ ಕೆಲವೊಂದು ಬಟ್ಟೆಗಳನ್ನೆಲ್ಲ ತೊಗೊಂಡಿದ್ದೆಲ್ಲ ಆಯಿತು. ಇವಾಗ ಮನೆಗೆ ಹೋಗುವಂಥ ಸಮಯ. ಹಾಗೆಯೇ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ಕಂದಮ್ಮನ ಕತೆ. ನೋಡಿ, ಜರ್ಮನಲ್ಲಿ ಯಾವುದಾದ್ರೂ ಮಗು ಈ ಸ್ನೋಫಾಲಲ್ಲೂ ತಲೆಗೆ ಟೊಪ್ಪಿ ಇಲ್ದಿರ, ಕೈಗೆ ಹ್ಯಾಂಡ್ ಗ್ಲೌಸ್ ಇಲ್ದಿರ ಇದೆ ಅಂತಂದರೆ ಅದು ಸಿತಾರಾ ಒಬ್ಬರೇ ಅನಿಸುತ್ತೆ. ಯಾವುದೇ ಕಾರಣಕ್ಕೆ ಮಗು ಹುಟ್ಟಿದ ದಿನದಲ್ಲಿ ಅಲ್ಲಿ ಹಾಕಿದಷ್ಟೇ, ಅದಾದ ನಂತರದಿಂದ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ತಲೆಗೆ ಟೊಪ್ಪಿ ಅನ್ನೋದೇ ಹಾಕೊಳಲ್ಲ ಸಿತಾರಾ. ಅದು ಇಷ್ಟು ಸ್ನೋಫಾಲ್ ಚಳಿ, ಎಷ್ಟೇ ಚಳಿ ಇದ್ರೂ ತಡ್ಕೋತಾರೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಮಗು ಹುಟ್ಟಿದ್ದು 1 ತಿಂಗಳಿಂದ ಹಿಡ್ದು 4 ತಿಂಗಳವರೆಗೂ ಮಗು ಬೆಳವಣಿಗೆ ಹೇಗಿತ್ತು, ನನ್ನ ರೊಟೀನ್ ಲೈಫ್ ಹೇಗಿತ್ತು, ರೊಟೀನ್ ಲೈಫ್ ಜೊತೆಯಲ್ಲಿ ಅವಾಗ ಹಬ್ಬ ಅರ್ಜನೆಗಳು ಬಂದರೆ ಹೇಗೆ ಮಾಡ್ತೀನಿ ಅನ್ನೋದೇ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ತಿಂಗಳ ಆಗ್ತಾ ಗೊತ್ತಿಲ್ಲ, ಕಂದಮ್ಮನ ಮುಖ ತುಂಬ ಬದಲಾವಣೆಗೆ ಚೇಂಜಸ್ ಆಗುತ್ತೆ. ಈ ಕಂದಮ್ಮ ಸಿತಾರಾನೇ ಅಂತಲ್ಲ, ಎಲ್ಲ ಮಕ್ಕಳದು ಅಷ್ಟೇ ಅನಿಸುತ್ತೆ. ತಿಂಗಳು ಮುಖನಲ್ಲಿ ತುಂಬ ಚೇಂಜಸ್ ಕಾಣಿಸುತ್ತೆ. ಸಿತಾರಾ ಹುಟ್ಟಿದ್ದು ದಿವಸದಿಂದ ಹಿಡಿದು 1 ತಿಂಗಳಿಂದ ಹಿಡಿದು 4 ತಿಂಗಳವರೆಗೂ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಫೋಟೋನ. ಹಲೋ, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ದೊಡ್ಡಮ್ಮ, ಚಿಕ್ಕಮ್ಮ, ಅತ್ತೆಗಳು ಎಲ್ಲರೂ, ಅಕ್ಕ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನನಗೆ ತುಂಬ ಖುಷಿ ಆಯಿತು. ನೀವೆಲ್ಲರೂ ನನ್ನ ಬಗ್ಗೆ ಕೇಳಿದ್ದಕ್ಕೆ, ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಧನ್ಯವಾದ. ನೀವೆಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲ ಅಜ್ಜಿಗಳು ನನ್ನ ನಮಸ್ಕಾರ. ಆದಷ್ಟು ಬೇಗ ನಾನು ವಿಡಿಯೋಗೆ ಬರ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಐ ಲವ್ ಯು. ನನಗೆ ನೀವೆಲ್ಲರೂ ತುಂಬ ಇಷ್ಟ. ಐ ಲವ್ ಯು. ಕೇಳಿಸ್ಕೋದ್ರ ಸ್ನೇಹಿತರೆ, ಕಂದಮ್ಮನ ಧ್ವನಿ ಹೇಗಿತ್ತು ಅಂತೇಳಿ. ಇದು ನಿಮಗೆ ಸರ್ಪ್ರೈಸ್ ಆಗಿರಲಿ ಅಂತೇಳಿ ವಿಡಿಯೋನ ಮಾಡಿದ್ದೀನಿ. ಕಂದಮ್ಮ ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳಿದ್ದಾಳೆ. ಹಾಗೆಯೇ ತುಂಬ ಖುಷಿನಲ್ಲೂ ಇದ್ಲು ಸಿತಾರಾ. ನನ್ನ ಮೆಸೇಜ್ಗಳನ್ನ, ಕಮೆಂಟ್ಸ್ಗಳನ್ನ ಓದಿ ತಿಳಿಸ್ಬೇಕಾದ್ರೆ ಈ ರೀತಿನಲ್ಲಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ. ಇದರಲ್ಲೇ ರಾಮನವಮಿ ಹಬ್ಬನೂ ಬಂತು, ಯಾವ ರೀತಿ ನಾನು ಆಚರಿಸಿದ್ದೀನಿ ಅಂತಲೂ ತೋರಿಸ್ತೀನಿ. ದಿನದ್ದು ನಾನೆಲ್ಲನೂ ನಿಮಗೆ ತೋರಿಸ್ಬೋದಾಗಿತ್ತು. ಯಾಕೆ ಅಂದರೆ ಒಂದೊಂದು ವಿಡಿಯೋನು ಒಂದೊಂದು ಗಂಟೆ ಕಾಲ, 2 ಗಂಟೆ ಕಾಲ ಆಗುತ್ತೆ. ಆ ಕಾರಣದಿಂದಲೇ ಎಲ್ಲನೂ ತುಂಬ ಚಿಕ್ಕದಾಗಿ ಮಾಡಿ ನಿಮಗೆ ಈ 20 ನಿಮಿಷದಲ್ಲಿ ಏನೆಲ್ಲ ತೋರಿಸ್ಬೋದು ಅದನ್ನ ತೋರಿಸಿದ್ದೀನಿ. ಇವಾಗ ನೋಡ್ಕೊಳ್ಳಿ ಮ್ಯಾಜಿಕ್ಕು. ಕಂದಮ್ಮನಿಗೆ ಮೊಬೈಲು, ಕ್ಯಾಮ್ರಾ ಅಂದರೆ ತುಂಬ ಗಜಂತರ ದೂರ ಇರ್ತಾರೆ. ನೋಡ್ಕೊಳ್ಳಿ ನೀವೇನೆ ಹೇಗೆ ಮಾಡ್ತಾರೆ ಅಂತ. ಕಲಿ ಇವಾಗ ನಾಗಲ್ಲ. ಐ ನೋ
ಏ ಗುಡ್ಡಮ್ಮ ಕ್ಯಾಮ್ರಾ ಆಫ್ ಮಾಡ್ತೀನಿ. ನೋಡಿದ್ರೆ ಸ್ನೇಹಿತರೆ, ಇವಾಗಲೇ ಅಂತಲ್ಲ, ನಿಜವಾಗ್ಲೂ ಇನ್ನೂ ಕಂದಮ್ಮನಿಗೆ 2 ಅಥವಾ 3 ತಿಂಗಳು ಅಷ್ಟೇ. 3-4 ತಿಂಗಳು ಒಳಗಡೆನೇ ಇದು ತೆಗ್ದಿರೋಂಥ ವಿಡಿಯೋ. ಹೇಗೆ ಅಂದರೆ ಕ್ಯಾಮ್ರಾ ಏನಾದ್ರು ಮೊಬೈಲ್ ಅದನ್ನು ಸ್ವಲ್ಪ ನೋಡ್ಕೊಳ್ಳೋಣ, ಕ್ಯಾಮ್ರಾ ಮೊಬೈಲ್ ನೋಡಿದ್ರೆ ಸಾಕು ನಗ್ತಾ ಇರೋದು ಸ್ಟಾಪ್ ಮಾಡಿಬಿಡುತ್ತೆ. ಕಂದಮ್ಮ ನಗಲ್ಲ, ಮತ್ತು ಯಾವುದೇ ಕಾರಣಕ್ಕೂ ಮುಖನ ತೋರಿಸೋದಿಲ್ಲ. ಇದೇ ಅಂತಲ್ಲ, ಎಷ್ಟೊಂದು ಸುಮಾರು ವಿಡಿಯೋಗಳಲ್ಲಿ ಹೀಗೆ ಮಾಡ್ತಾಳೆ ಕಂದಮ್ಮ. ಕ್ಯಾಮ್ರಾ ಮೊಬೈಲ್ ಅಂದರೆ ಇಲ್ಲ ಅಂದರೆ ಇಲ್ಲ ಅಷ್ಟೇ, ತೋರಿಸೋದಿಲ್ಲ ಮುಖನ. ಕಂದಮ್ಮನ ಜೊತೆನಲ್ಲಿ ಈ ರೀತಿನಲ್ಲಿ ಕಾಲನ ಕಳೀತಾ ಇದ್ದೀನಿ ಸ್ನೇಹಿತರೆ. ಹೇಗೆ ದಿನಗಳು ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಪ್ಪ ಇಷ್ಟು ಬೇಗ ಆಗೋಗುತ್ತಾ, ಬೆಳಗ್ಗೆ ಆಗಿ ಸಂಜೆ ಆಗ್ಬಿಡುತ್ತಾ ಅನ್ನೋ ರೀತಿನಲ್ಲಿ ನನ್ನ ದಿನಗಳು ಓಡ್ತಾ ಇದೆ. ಪ್ರತಿನಿತ್ಯ ಕಂದಮ್ಮನಿಗೆ ಮಸಾಜ್ ಮಾಡೋದು, ಸ್ನಾನ ಮಾಡಿಸೋದು, ಮನೆ ನೋಡ್ಕೊಳೋದು, ಅಡುಗೆ ಮಾಡ್ಕೊಳೋದು, ಅದರಲ್ಲಿ ಹಾಗೆ ಕಂದಮ್ಮನ್ನ ನೋಡ್ಕೊಳೋದು, ಇದರಲ್ಲೇ ನನ್ನ ಸಮಯ ಕಳೀತಾ ಇದೆ. ಅದರಲ್ಲಿ ಬೇರೆ ಇವಾಗ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಆವಾಗ ತುಂಬ ಗಿಡಗಳನ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ನೀವು ನೋಡ್ಬೋದು, ತುಂಬಾ ನಿಮಗೆ ಇಷ್ಟ ಆಗುತ್ತೆ ಆ ವಿಡಿಯೋಗಳು ಖಂಡಿತವಾಗ್ಲೂ. ಈ ರೀತಿಯಲ್ಲಿ ಸಮಯನೆಲ್ಲ ಕಳೀತಾ ಇದ್ದೆ. ಹಾಗೆ ಖಂಡಿತವಾಗ್ಲೂ ವಿಡಿಯೋಗಳನ್ನೂ ಮಾಡ್ತಾ ಇದ್ದೆ, ಆದರೆ ಹಾಕೋದಕ್ಕೆ ಸಂದರ್ಭನೋ ಅಥವಾ ಸಮಯನೋ ಕೂಡು ಬಂದಿಲ್ಲ ಅನ್ಕೋತೀನಿ. ಈ ರೀತಿಯಲ್ಲಿ ಈ ಥರ ನೋಡಿ, ಮಗುಗೆ ಏನೇ ಆದ್ರೂ ನನ್ನ ಕಂದಮ್ಮನಿಗೆ ಜೊತೆಯಲ್ಲೇ ಇಟ್ಕೊಂಡಿರಬೇಕು. ಎಷ್ಟು ಏನೇ ಮಾಡ್ರೂ ಜೊತೆಯಲ್ಲೇ ಮಣಿಸ್ಕೊಬೇಕು. ಈ ರೀತಿಯಲ್ಲಿ ನನ್ನ ಸಮಯ ಹೋಗ್ತಾ ಇದೆ. ಹಾಗೆ ಕಂದಮ್ಮನಿಗೆ ಸಿಂಪಲಾಗಿ ರೆಡಿ ಮಾಡಿ ಇವಾಗ ನಾನು ಹೊರಗಡೆ ಕರ್ಕೊಂಡು ಹೋಗಬೇಕು ಆಸ್ಪತ್ರೆಗೆ. ಹಾಗೆ ಸ್ವಲ್ಪ ಶಾಪಿಂಗು ಮಾಡಬೇಕು, ಯಾಕೆಂದರೆ ರಾಮನವಮಿನೂ ಹತ್ತಿರ ಬಂತಲ್ವ. ಆ ಕಾರಣದಿಂದ ಇವಾಗ ಆಸ್ಪತ್ರೆ ಕರ್ಕೊಂಬಂದಿದ್ದೀನಿ. ಆಸ್ಪತ್ರೆ ಕೆಲಸ ಮುಗಿದಿದ ತಕ್ಷಣ ಕಂದಮ್ಮನು ಎಷ್ಟು ಖುಷಿಯಾಗಿದ್ದಾಳೆ ಅಂತ ನೋಡಿ. ಸಿತಾರ ಆಯಿತು ಮುಗೀತು ಅನ್ನೋ ರೀತಿಯಲ್ಲಿ. ಹಾಗೆಯೇ ನಾನು ಯಾವುದೇ ಕಾರಣಕ್ಕೂ ಮಗು ಹುಟ್ಟಿದ ದಿನದಿಂದ ಹಿಡಿದು ಇಲ್ಲಿವರೆಗೂ ಯಾವುದೇ ರೀತಿಯಾದ ಸ್ಪೆಷಲ್ಲಾಗೆ ಒಂದು ಫೋಟೋ ಸೆಕ್ಷನ್ ಆಗಲಿ ಫೋಟೋ ಶೂಟ್ ಆಗಲಿ ಮಾಡಿಸಿಲ್ಲ ಸ್ನೇಹಿತರೆ. ಅದರಲ್ಲಿ ನನಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಇಲ್ಲಿ ನೋಡ್ಬೋದು. ಮತ್ತು ಕಂದಮ್ಮ ಏನು ಅಂತ ಗೊತ್ತಿಲ್ಲ, ಫೋಟೋ ಅಂದರೆ ವಿಡಿಯೋ, ಮೊಬೈಲು ಇದೆಲ್ಲ ಅಂದರೆ ದೂರ ಇರ್ತಾರೆ, ಅವ್ರಿಗೆ ಇಷ್ಟನೇ ಇರಲ್ಲ. ಹೇಗೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಇಷ್ಟು ಚಿಕ್ಕ ಎಳೆ ಮಗುಗೆ ಮುಖನೇ ತೋರಿಸೋದಿಲ್ಲ. ಆ ರೀತಿಯಲ್ಲಿ ಇವಾಗ ತುಂಬ ಟ್ರಿಕ್ ಉಪಯೋಗಿಸಿ ನಾನು ಈ ಥರ ಮಾಡಿರೋದು. ಇವಾಗ ಈ ರೀತಿ ನಿಮಗೆ ನನ್ನ ಮಾತಲ್ಲೇ ಗೊತ್ತಾಗಿರುತ್ತೆ ಅನಿಸುತ್ತೆ, ಹೇಗೆ ನಾನು ಪ್ರತಿನಿತ್ಯನೂ ನನ್ನ ಸಮಯನ ಕಳೀತಾ ಇದ್ದೀನಿ ಅಂತೇಳಿ. ಹಾಗೆ ನೀವು ಸಿತಾರನ ನೋಡಿದ್ದೀರಾ ಈ ವಿಡಿಯೋದಲ್ಲಿ, ಹೇಗೆಲ್ಲ ಮುಖ ಬದಲಾವಣೆಗೆ ಚೇಂಜಸ್ ಆಗಿದೆ ಫೇಸು. 1 ತಿಂಗಳಿಂದ ಹಿಡಿದು 4 ತಿಂಗಳವರೆಗೂ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಖಂಡಿತವಾಗ್ಲೂ ಮುಂದೆ ಇದು ತೋರಿಸ್ತೀನಿ ಸ್ನೇಹಿತರೆ. ಈ ರೀತಿಯಲ್ಲಿ ಪ್ರತಿನಿತ್ಯ ಕಂದಮ್ಮನ ಜೊತೆ ಆಟ ಆಡೋದು, ಅಡುಗೆ ಮಾಡೋದು, ಈ ರೀತಿಯಲ್ಲಿ ಸಮಯನ ಕಳೀತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ಹೇಗೆ ಆಟ ಆಡ್ತಾ ಇದ್ದಾಳೆ ಕಂದಮ್ಮ ಅಂತ ಹೇಳಿ. ಬಾಬಾ ಇವಾಗ ಶಾಪಿಂಗ್ ಹೋಗಬೇಕು. ರಾಮನವಮಿ ಹಬ್ಬ ಬಂತು, ಎಲ್ಲನೂ ಶಾಪಿಂಗ್ ಮಾಡಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ, ರಾಮನವಮಿ ಹಬ್ಬ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಯಾವುದೇ ಕಾರಣಕ್ಕೂ ಎಲ್ಲೇ ಇದ್ರೇನೋ ರಾಮನವಮಿ ಹಬ್ಬನ ಮಾತ್ರ ನಾನು ಪೂಜೆ ಮಾಡ್ದಿರಂತೂ ಇರೋದಿಲ್ಲ. ಅಷ್ಟು ಇಷ್ಟ ನನಗೆ ರಾಮನವಮಿ. ಅದು ಮಗು ಹುಟ್ಟಿದ ನಂತರ ನಮ್ಮನೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಆದರೆ ಅಷ್ಟು ಇದಾಗಿ ಮಾಡೋದಕ್ಕಾಗಲ್ಲ, ಅತಿ ಸರಳವಾಗಿ ಹೇಗಾಗುತ್ತೆ ಹಾಗೆ ಮಾಡ್ತೀನಿ. ಹಾಗೆ ಹಣ್ಣು ಹಂಪ್ಲಗಳನ್ನೆಲ್ಲ ನೀವು ನೋಡ್ಬೋದು ಎಲ್ಲ ತೊಗೊಂಡು. ಇಲ್ಲಿ ಯಾವುದೇ ಕಾರಣಕ್ಕೂ ಹೂವು ಅಷ್ಟೊಂದು ಚೆನ್ನಾಗಿಲ್ಲ ಇವತ್ತು. ಇಲ್ಲಿಂದ ಬೇರೆ ಕಡೆ ಹೋಗಿ ತೆಂಗಿನಕಾಯಿನೂ ಮತ್ತು ಹೂವನೂ ತೊಗೊಬೇಕು, ಅಲ್ಲಿ ತೊಗೊಬೇಕು. ಹಾಗೆ ನೋಡ್ತಾ ಇದ್ದೀನಿ ಯಾವ ಹಣ್ಣು ಇಡ್ಬೋದು ಏನು ಅಂತೇಳಿ. ಈ ಸಲ ಪರವಾಗಿಲ್ಲ, ಮಾವಿನಕಾಯಿ ಸಿಕ್ಕಿದೆ ನನಗೆ ನಿಜವಾಗ್ಲೂ. ಹಾಗೆ ಬೀನಿಸು ಪಲ್ಯ ಮಾಡೋದಕ್ಕೆ, ಕೋಸಂಬರಿ, ಸೌತೆಕಾಯಿಗೆ ಎಲ್ಲ ಪಾನಕ ಮಾಡೋದಕ್ಕೆ ಬೇಕು ಇದು ಮಿಲನ್ನು, ಅದು ಹುಡುಕ್ತಾ ಇದ್ದೀನಿ. ಇದನ್ನೆಲ್ಲ ಶಾಪಿಂಗ್ ಮಾಡಿ ಮನೆಗೆ ತೊಗೊಂಡು ಹೋಗಬೇಕು. ಹಾಗೆಯೇ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಈ ನೌಕೋಲ್ ಅಂತೂ ಎಲ್ಲ ಯಾವುದೇ ಬೆಲೆ ಜಾಸ್ತಿ ಆದರೆ ನೌಕೋಲ್ ಮಾತ್ರ ತುಂಬ ಅಂದರೆ ತುಂಬಾ ಕಡಿಮೆ ಬೆಲೆ ನಮಗಂತೂ ಇಲ್ಲಿ ಸಿಗೋದು. ಹಾಗೆ ತರಕಾರಿಗಳು ಹಾಗೆ ಇರುತ್ತೆ. ಇವಾಗ ರೈತರ ಮಾರ್ಕೆಟ್ಗೆ ನಾನು ಹೋಗ್ತಾ ಇಲ್ಲ, ಯಾಕಂದರೆ ಇಲ್ಲಿ 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 ಶಿಟು ಎಲ್ಲಿ ಮಮ್ಮಿ
ರೈತರ ಮಾರ್ಕೆಟ್ ಮಾತ್ರ ಇವತ್ತು ಹೋಗೋದಕ್ಕಾಗಿಲ್ಲ. ಸಮಯ ಯಾವಾಗಿರಲ್ಲ, ಹಬ್ಬ ಅರ್ಜನೆಗಳಲ್ಲಿ ಮಾತ್ರ ಇಲ್ಲೇ ತೊಗೊಂಡ್ಬಿಡ್ತೀನಿ, ಯಾಕಂದರೆ ಸಮಯ ಸಾಕಾಗಲ್ಲ. ಆ ಕಾರಣದಿಂದ ಮಗು ಜೊತೆ ನೋಡಿ ಈ ಥರ ಆಟ ಆಡ್ತೀನಿ. ಆಮೇಲೆ ನನ್ನ ಮಗುಗೆ ಯಾವುದೇ ಕಾರಣಕ್ಕೂ ಟಮಿ ಟೈಮ್ ಇದೆಲ್ಲ ನಾನು ಏನೂ ಮಾಡಿಲ್ಲ. ನೀವು ಹೇಗೆ ಬೆಳೆದ್ವಿ ಅದೇ ರೀತಿಯಲ್ಲಿ ಮಗುನ ಬೆಳೆಸ್ತಾ ಇದ್ದೀನಿ ನಾನು. ಇಲ್ಲಿ ಹೊರಗಡೆ ಬಂದು ಸ್ವಲ್ಪ ಒಂಚೂರು ಇದು ಕಡಿಮೆ ಆಗಿದ ನಂತರ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಬೇಕು. ನೀವು ನೋಡ್ಬೋದು ಬಾಗಿಲಿಗೆಲ್ಲ ನೀರು ಹಾಕಿದ್ದೀನಿ. ರಂಗೋಲಿ ಇನ್ನೇನು ಹಾಕೋಣ ಅನ್ನೋಷ್ಟೊತ್ತಿಗೆ ಕಂದಮ್ಮ ಹಳೋದು ಸ್ಟಾರ್ಟ್ ಮಾಡಿದ್ರು, ಹಾಲು ಬೇಕು ಅಂತೇಳಿ. ಹಾಗೆಯೇ ಇನ್ನೊಂದು ಕಂದಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ, ನಿಜವಾಗ್ಲೂ ನಾನು ಎಲ್ಲರಿಗೂ ಬೇಡ್ಕೋತೀನಿ, ಸಿತಾರ ಥರನೇ ಮಗು ಹುಡ್ಲಿ ಎಲ್ಲರಿಗೂ ಅಂತ. ಮಗು ಹುಟ್ಟಿದ ದಿನದಿಂದವರೆಗೂ ಇಲ್ಲಿವರೆಗೂ ನಮಗೆ ಮಗು ನಮ್ಮ ಜೊತೆಯಲ್ಲಿ ಇದೆ ಅನ್ನೋದೇ ಗೊತ್ತಿಲ್ಲ. ನಮಗಿಂತ ಜಾಸ್ತಿ ನಮ್ಮ ಜೊತೆಲಿ ಬರೋರೇ ಹೇಳ್ತಾರೆ ಮಗು ಇದೆ ಅಂತಲೇ ಗೊತ್ತಾಗಲ್ಲ ಅಂತೇಳಿ. ಇಲ್ಲಿ ನೋಡ್ಬೋದು ಮಗುಗೆ ಕಂದಮ್ಮನಿಗೆ ಹಾಲು ಕುಡಿಸಿ ಎಲ್ಲ ಮಾಡಿ ಇವಾಗ ಅಡುಗೆ ಮನೆಗೆ ಬಂದು ಅಡುಗೆನ ಆರಂಭಿಸಿದ್ದೀನಿ. ಹಬ್ಬಕ್ಕೆ ಏನೆಲ್ಲ ಬೇಕು, ಪಾನಕ, ಕೋಸಂಬರಿ ಇದೆಲ್ಲ ಮಾಡೋದಕ್ಕೆ. ಹಾಗೆಯೇ ಮೊಬೈಲ್ನ ಸದಾ ನಾವು ಯಾವುದೇ ಕಾರಣಕ್ಕೂ ಮಗು ಹತ್ರದಲ್ಲಿ ಎಲ್ಲೂ ಇಡೋದಿಲ್ಲ, ಸೈಲೆಂಟಲ್ಲಿ ಇಟ್ಟಿರ್ತೀವಿ, ಸೌಂಡ್ ಎಲ್ಲ ಏನೂ ಬರಬಾರ್ದು ಅಂತ ಹೇಳಿ. ಇವಾಗ ಅಮ್ಮ ಆಗಲಿ ಯಾರಾದ್ರೂ ಭಾರತ ದೇಶದಿಂದ ಫೋನ್ ಮಾಡ್ತಾರೆ ಅಂದರೆ ಸೈಲೆಂಟಲ್ಲಿ ಇಟ್ಟಿರ್ತೀನಿ. ಇವಾಗ ಅಡುಗೆ ಮನೆ ಅಲ್ಲಿ ಇಟ್ಟಿದೆ ನೋಡಿ, ಮೆಸೇಜಸ್ ಬಂದಿದೆ, ಮಗು ಬಗ್ಗೆನೇ ವಿಚಾರಿಸೋಕ್ಕಿರುತ್ತೆ ಹೆಚ್ಚಿಗೆ. ಕಂದಮ್ಮ ಏನು ಮಾಡ್ತಿದ್ದಾಳೆ, ಏನು ಮಗು ಚೆನ್ನಾಗಿದಾ, ಏನು ಮಾಡಿದೆ, ಮಗು ಸ್ನಾನ ಮಾಡಿಸ್ತಾ ಇದೇ ಕೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ಒಬ್ಬಟ್ಟಿಗೆ ಅಂತೇಳಿ ನೀರನ್ನ ಕಾಯಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ರಾಮನವಮಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕೋಸಂಬರಿ, ಚಿತ್ರಾನ್ನ, ಒಬ್ಬಟ್ಟು, ಪಲ್ಯ, ಬೀನಿಸು ಕ್ಯಾರೆಟ್ ಪಲ್ಯ ಹಾಕಿ ಮಾಡ್ತಾಯಿದ್ದೀನಿ. ಇಷ್ಟು ದೇವರಿಗೆ ಮಾಡ್ತಾಯಿದ್ದೀನಿ. ಮಜ್ಜಿಗೆ, ಪಾನಕ ಇದೆಲ್ಲ ಮಾಡಿ ಇವಾಗ ಇಟ್ಟಿರ್ತೀನಿ. ಸಂಜೆ ವೇಳೆಗೆ ಒಬ್ಬಟ್ಟು ಮಾಡ್ತೀನಿ. ಇವಾಗ ಹಾಗಲ್ಲ ಸಮಯನ, ಯಾಕೆ ಕಂದಮ್ಮನೂ ನೋಡ್ಕೊಬೇಕಲ್ವ, ಆ ಕಾರಣದಿಂದ ಹಬ್ಬನ ಮುಗಿಸ್ಬಿಡ್ತೀನಿ. ಸಂಜೆ ವೇಳೆಗೆ ಮಾತ್ರ ಒಬ್ಬಟ್ಟನ್ನ ಮಾತ್ರ ಮಾಡೋದು ಇಟ್ಕೊಂಡಿರ್ತೀನಿ ಸ್ನೇಹಿತರೆ. ಈ ರೀತಿಯಲ್ಲಿ ನನ್ನ ಪ್ರತಿನಿತ್ಯನೂ ಹೋಗ್ತಾ ಇರ್ತೀವಿ. ನೋಡ್ಬೋದು ನೋಡಿ, ಸೆಂಟ್ರಲ್ಲಿ ಕಂದಮ್ಮನೂ ನೋಡ್ಕೊಬೇಕು. ತುಂಬ ತುಂಬ ಖುಷಿಯಾಗಿ ನಿಜವಾಗ್ಲೂ ನನ್ನ ತಾಯಿತನನ ಅನುಭವಿಸ್ತಾ ಇದ್ದೀನಿ. ನೋಡಿ, ನೋಡ್ತಾ ಇದ್ದಾಳೆ ಕಂದಮ್ಮನಿಗೆ ಎಲ್ಲೇ ಇರಲಿ ಫೋನ್ ಕ್ಯಾಮ್ರಾ ಅಂದರೆ ಆಗಲ್ಲ. ನೋಡಿ ಅಜ್ಜಿ ಏನಂತ ಕರೀತಾರೆ, ಮೈಸೂರು ರಾಜ ಮೂಗೊಂದ್ಬಿಟ್ಟಿ, ಮೈಸೂರು ರಾಜ, ಮೈಸೂರು ರಾಜ ನನ್ ಸಿತಾರ ಅಂತಾರೆ. ಏನಂತಾರೆ ಅಜ್ಜಿ ಮೈಸೂರು. ಇವಾಗ ಆಸ್ಪತ್ರೆಗೆ ಕರ್ಕೊಂಬಂದ್ವಿ. ಆಸ್ಪತ್ರೆಯಲ್ಲಿ ತಿಂಗಳಿಗೆ ಒಂದ್ಸಲ ಹೋಗ್ತಾ ಇರಬೇಕಾಗುತ್ತೆ. ಇಲ್ಲಿ ತುಂಬಾ ಟೆಸ್ಟು ಪರೀಕ್ಷೆಗಳನ್ನೆಲ್ಲ ಮಾಡ್ತಾಯಿರ್ತಾರೆ. ವ್ಯಾಕ್ಸಿನ್ ಇರುತ್ತೆ, ಮಗು ಏನು ತೂಕ ಇರುತ್ತೆ, ಕಿವಿ, ಕಣ್ಣು ಇದೆಲ್ಲ ಟೆಸ್ಟ್ ಮಾಡ್ತಾನೇ ಇರ್ತಾರೆ. ಇವಾಗ ಆಸ್ಪತ್ರೆಗೆ ಕರ್ಕೊಂಬಂದಿನಿ. ಯಾವಾಗ ದೇವ್ರ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಯಾವಾಗ ಮಗುನ ಕರ್ಕೊಂಬಂದ್ರೂ ಪ್ರತಿ ಒಂದು ಸರಿ ಇದೆ ಅಂತ ಹೇಳ್ತಾರೆ. ನಾನು ಹೇಳಲ್ವ, ನನಗಿಂತ ನಮ್ಮ ಮನೆಯವ್ರಿಗಿಂತ ಆಚೆ ಜನಕ್ಕೆ ತುಂಬ ಖುಷಿ ಜಾಸ್ತಿ ಸಿತಾರ ನೋಡಿದ್ರೆ. ಅಷ್ಟು ಆರೋಗ್ಯವಾಗಿ ಅಷ್ಟು ಇದಾಗಿರ್ತಾರೆ. ನಮ್ಮ ಮಾಡಿ ಮೇಲೆ ಇರೋ 62 centimeter. Okay. 62. Very good. Very good. Finish. Now let's go. Finish. ಕೇಳಿಸ್ಕೋದ್ರೆ ಏನು ಅಂತ ಹೇಳಿದ್ರು ಅಂತೇಳಿ. That's very good. Okay. ಹಾಗೆ ನಮ್ಮ ಮನೆ ಮಾಡಿ ಮೇಲೆ ಇದೇ ಬಿಲ್ಡಿಂಗಲ್ಲಿ 4 ಜನಕ್ಕೆ ಮಗು ಆಗಿದೆ. ಆದರೆ ನಮ್ಮ ಮನೆ ಮಾಡಿ ಮೇಲೆ ಇರೋರಿಗೆ ನನಗೆ ಮಗು ಆಗಿದೆ ಅಂತ ನನಗೆ ಗೊತ್ತಿಲ್ವಂತೆ. ಅವ್ರ ಮಗುಗೂ ನನ್ನ ಮಗುಗೂ 1 ತಿಂಗಳು ಡಿಫ್ರೆನ್ಸ್ ಇದೆ. 1 ತಿಂಗಳು ದೊಡ್ಡದು ಮಗು ಅವ್ರದ್ದು. ಮಗು ಅಳೋದೇ ಇಲ್ಲ, ನಿಮ್ಮ ಮನೇಲಿ ಏನು ಸೌಂಡೇ ಬರಲ್ಲ ಅಂತ ಹೇಳ್ತಾರೆ. ನಿಜ. ಹಾಗೆ ನೋಡಿ, ಇಲ್ಲಿ ನೀವು ನೋಡ್ಬೋದು, ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಿಡಗಳನ್ನ ಎಲ್ಲ ಬೆಳೆಸೋದಕ್ಕೆ. ಈ ಸಲ ಅಂತೂ ಯಜಮಾನರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ಯಾಕಂದರೆ ನಾನು ಮಗುನೂ ನೋಡ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಣ್ಣದೆಲ್ಲ ನಾನು ಮಾಡ್ತಾ ಇರ್ತೀನಿ. ಅವ್ರಿಗೆ ಸಮಯ ಸಂದರ್ಭ ಸಿಕ್ಕಿದಾಗ ಅವರು ಮಾಡ್ತಾ ಇರ್ತಾರೆ. ಈ ಕಡೆ ಜಾಗದಲ್ಲಿ ಆಲ್ರೆಡಿ ನಾನು ರ್ಯಾಡಿಶ್ನ ಹಾಕಿದ್ದೀನಿ, ಕೆಂಪು ಮೂಲಂಗಿ ಬರುತ್ತಲ್ಲ ಅದನ್ನು ಈ ಕಡೆ ಹಾಕಿದ್ದೀನಿ. ಹಾಗೆ ದೇವ್ರ ಪೂಜೆನೂ ಮಾಡಿದಾಯಿತು. ರಾಮನವಮಿ ಹಬ್ಬನ ನೀವು ನೋಡ್ಬೋದು ಎಷ್ಟು ಸರಳವಾಗಿ ನನ್ನ ಕೈಲಿ ಹೇಗಾಯಿತು. ನಾನು, ಸಿತಾರ, ಯಜಮಾನರು ಎಲ್ಲರೂ ಸೇರಿ ಮಾಡಿದ್ವಿ, ಹಬ್ಬನ ಮುಗಿಸಿದ್ವಿ. ಹಾಗೆಯೇ ಸ್ನೇಹಿತರೆ, ನಮ್ಮ ಮನೆ ಮೇಲೆ ಇರೋರು ಹೇಳ್ತಾಯಿದ್ರು ಅಂತ ಹೇಳಿದ್ನಲ್ಲ, ಮಗು ಇದೆ ಅಂತಲೇ ಗೊತ್ತಾಗಲ್ಲ ಅಂತಾರೆ. ಆ ರೀತಿಯಲ್ಲಿ ಸಿತಾರ ತುಂಬ ತುಂಬ ತಾಳ್ಮೆಗೆ ತುಂಬ ಖುಷಿಯಾಗಿರ್ತಾರೆ. ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ ಸ್ನೇಹಿತರೆ ಇದ್ರ ಬಗ್ಗೆ. ಸ್ನೇಹಿತರೆ, ದಯವಿಟ್ಟು ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ.
ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರನ ಕೊಟ್ಟೇ ಕೊಡ್ತೀನಿ, ಸ್ವಲ್ಪ ತಡವಾಗಿ ಕೊಡ್ತೀನಿ. ಆದರೆ ನಿಮ್ಮೆಲ್ಲರ ಕಮೆಂಟ್ಸು ಖಂಡಿತವಾಗ್ಲೂ ಓದ್ತಾ ಇದ್ದೀನಿ ಸ್ನೇಹಿತರೆ, ನಿಜವಾಗ್ಲೂ. ಹಾಗೆಯೇ ಸದಾ ಕಾಲ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಇದೇ ಥರ ನಮ್ಮ ಕುಟುಂಬದ ಮೇಲೆ, ಅತಿ ಜಾಸ್ತಿ ಸಿತಾರ ಮೇಲೆ ನಿಮ್ಮ ಪ್ರೀತಿನ ಇದೇ ಥರ ತೋರಿಸ್ತಾ ಇರಿ ಸ್ನೇಹಿತರೆ. ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಜೊತೆಯಲ್ಲಿ ಇದೇ ಶುಕ್ರವಾರನೇ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಮನೆ ಹುಡುಗಿ ಮಾಡುವ ನಮಸ್ಕಾರಗಳು ಸ್ನೇಹಿತರೆ.